ಹಾಯ್ ಆಲ್ ಮೈ ಡಿಯರ್ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಮೋನಿಕಾ ಸ್ವರ್ಣಾಸ್ ವರ್ಲ್ಡ್. ಇದು ನನ್ನ ಸೆಕೆಂಡ್ ಲಾಂಗ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಈ ವ್ಲಾಗಲ್ಲಿ ನನ್ನ ಮಾರ್ನಿಂಗ್ ಟು ಆಫ್ಟರ್ನೂನ್ ರೂಟೀನ್ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಈ ವ್ಲಾಗ್ ಹೇಗೆ ಕಂಟಿನ್ಯೂ ಆಗುತ್ತೆ ಮುಂದೆ ಶೇರ್ ಮಾಡ್ತೀನಿ. ಸೊ ಎಲ್ಲರ ಮನೇಲೂ ಇರೋ ಹಾಗೆ ನನ್ನ ದಿನ ಸ್ಟಾರ್ಟ್ ಆಗುತ್ತೆ ವಿತ್ ಮನೆ ಮುಂದೆ ಗುಡಿಸಿ ಒರೆಸಿ ನೀರು ಹಾಕಿ ರಂಗೋಲಿ ಹಾಕೋ ಕೆಲಸದಿಂದ. ನಾನು ಇಲ್ಲ ಅಮ್ಮ ಇಬ್ಬರಲ್ಲೊಬ್ಬರು ಈ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಸ್ಕೂಲ್ ಟೈಮ್ ಅಷ್ಟರಲ್ಲಿ ಮಗು ಎದ್ಬಿಟ್ಟ ಅಂದರೆ ಅಮ್ಮನೇ ಮನೆ ಮುಂದೆ ಗುಡಿಸಿ ಒರೆಸಿ ರಂಗೋಲಿ ಹಾಕಿರ್ತಾರೆ ಆಲ್ಮೋಸ್ಟ್. ಆ್ಯಂಡ್ ಕಂಟಿನ್ಯೂಸ್ ವಿತ್ ಅ ಸ್ಟ್ರಾಂಗ್ ಫಿಲ್ಟರ್ಡ್ ಕಪ್ ಆಫ್ ಕಾಫಿ. ಇದಾದಮೇಲೆ ನನ್ನ ಮಗಳಿಗೆ ಸ್ಕೂಲ್ ಟೈಮ್. ಸೊ ಅವಳಿಗೆ ಟೈಮ್ ಕರೆಕ್ಟಾಗಿ ಎಬ್ಬಿಸಿ ರೆಡಿ ಮಾಡಿ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ನಾನು ಸ್ಕೂಲ್ಗೆ ಡ್ರಾಪ್ ಮಾಡಿ ಬರ್ತೀನಿ. ಕೆಲವೊಂದು ಸರ್ತಿ ನಾನು ಮಗಳಿಗೆ ಸ್ಕೂಲ್ ಡ್ರಾಪ್ ಮಾಡಿ ಬರೋಕ್ಕೆ ಹೊರಟಿದ್ರೆ ಈ ಕಡೆ ಮಗು ಎದ್ದಿರ್ತಾನೆ. ಸೊ ಆ ಟೈಮಲ್ಲಿ ಅಮ್ಮ ಅವನಿಗೆ ಡೈಪರ್ ಚೇಂಜ್ ಮಾಡಿ ಅವನಿಗೆ ಒಂದು ಲೋಟ ಹಾಲು ಕುಡಿಸಿ ನೋಡ್ಕೊಂಡಿರ್ತಾರೆ. ನಾನು ಬಂದಮೇಲೆ ಅವನಿಗೆ ತಿಂಡಿ ತಿನ್ನಿಸಿ ಅವನೇನಿದೆಯೋ ಅವನ ಕೆಲಸಗಳು ಮುಗಿಸ್ಕೊತೀನಿ. ಮಕ್ಕಳಿಗೆ ತಿಂಡಿ ಊಟ ಮಾಡಿಸೋದು ಅಂದರೆ ಅಷ್ಟು ಈಸಿ ಕೆಲಸ ಅಲ್ಲ. ಆ್ಯಂಡ್ ಆ ಕೆಲಸ ಇಷ್ಟೇ ಟೈಮ್ ಒಳಗೆ ಮುಗಿಯುತ್ತೆ ಅಥವಾ ಮುಗಿಸ್ತೀವಿ ಅಂತ ಹೇಳೋಕ್ಕೂ ಆಗಲ್ಲ. ಮಕ್ಕಳ ಮೂಡ್ ಮೇಲೆ ಅವ್ರ ಕೋಆಪ್ರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರ ಹೊಟ್ಟೆ ತುಂಬಿಸೋ ಕೆಲಸ. ಸೊ ಅವನಿಗೆ ತಿಂಡಿ ತಿನ್ನಿಸಿ ಆಗೋಷ್ಟರಲ್ಲೇ ನನಗೆ ಆಲ್ಮೋಸ್ಟ್ 1.5 ಟೈಮ್ ಹಿಡಿಸುತ್ತೆ. ಅಂದರೆ 10-10:30ವರೆಗೂ ಅದೇ ಸರಿ ಹೋಗುತ್ತೆ. ಆಮೇಲೆ ನಾನು ಮನೆಯೆಲ್ಲ ಗುಡಿಸಿ ಒರೆಸಿ ಮಾಡ್ಕೊತೀನಿ. ನಾನು ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಅಷ್ಟೇ ಮನೆ ಒರೆಸ್ಕೊಳ್ಳೋದು. ಆ್ಯಂಡ್ ಡೈಲಿ ಬೆಳಿಗ್ಗೆ ಸಂಜೆ 2 ಹೊತ್ತು ಕಸ ಗುಡಿಸ್ಕೊತೀನಿ. ಸೊ ನಾನು ಈ ಕಡೆ ಒಂದು ಕಡೆಯಿಂದ ಕ್ಲೀನಿಂಗ್ ಕೆಲಸ ಮಾಡ್ಕೊತಾ ಬಂದರೆ ಅಮ್ಮ ಆ ಕಡೆ ಫ್ರೆಶ್ ಅಪ್ ಆಗಿದ್ದು ಸ್ನಾನ ಮಾಡಿ ಅವರು ದೇವ್ರ ಪೂಜೆ ಕೆಲಸ ಮಾಡ್ಕೊತಾರೆ. ಮಗು ಹೇಗಿರ್ತಾನೋ ಹಾಗೆ ಇನ್ ಕೇಸ್ ನಾನು ಬೇಗ ರೆಡಿ ಆಗಿದೆ ಅಂತ ಅಂದರೆ ನಾನೇ ದೇವ್ರ ಪೂಜೆ ಮಾಡ್ಕೊತೀನಿ. ಇಲ್ಲ ಅಮ್ಮ ಫಸ್ಟ್ ರೆಡಿ ಆಗಿದ್ದರು ಅಂದರೆ ನಾನು ಈ ಕಡೆ ಕ್ಲೀನಿಂಗ್ ಕೆಲಸ ಮುಗಿಸೋಷ್ಟರಲ್ಲಿ ಅಮ್ಮ ದೇವ್ರ ಪೂಜೆ ದೇವ್ರ ಮನೆ ಕೆಲಸ ಏನಿದೆ ನೋಡ್ಕೊತಾರೆ. ಸ್ಕೂಲಿಗೆ ಹೋಗೋ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾವು ಮನೆಯಲ್ಲಿ ಬೆಳಗಿನ ಕೆಲಸಗಳು ಮುಗಿಸ್ಕೊಂಡು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದ್ದೀವಿ ಅಂತಂದರೆ ಬೆಳಗಿನ ಒಂದು ಹಂತದ ಕೆಲಸಗಳು ಮುಗೀತು ಅಂತಲೇ ಹೇಳಬಹುದು. ನಾನು ತಿಂಡಿ ತಿಂದು ಒಂದು 1/2 ಅವರ್ ಬ್ರೇಕ್ ತೊಗೊಂಡ್ಮೇಲೆ ರಿಲ್ಯಾಕ್ಸ್ ಮಾಡ್ಕೊಂಡ್ಮೇಲೆ ನನ್ನ ಮಗನಿಗೆ ಸ್ನಾನ ಮಾಡ್ಸೋಕ್ಕೆ ಅಂತ ಬರ್ತೀನಿ. ಅವನಿಗೆ ನಾನು ಆಲ್ಮೋಸ್ಟ್ ವೀಕ್ಲಿ ಟ್ರೈಸ್ ಆರ್ ಟ್ವೈಸ್ ನಾನು ಎಣ್ಣೆ ಸ್ನಾನ ಮಾಡಿಸ್ತೀನಿ. ವಾರಕ್ಕೆ 1 ದಿನ ನಾನು ಮೈ ಕೈಗೆಲ್ಲ ಎಣ್ಣೆ ಹಚ್ಚಿ ತಲೆಗೆ ಸ್ನಾನ ಮಾಡಿಸ್ತೀನಿ. ಮಿಕ್ಕ ದಿನ ಎಲ್ಲನೂ ಅವನಿಗೆ ಬರೀ ಮೈ ಸ್ನಾನ ಮಾಡಿಸ್ತೀನಿ. ಸೊ ಮಕ್ಕಳು ಬೆಳಿಗ್ಗೆ ಎದ್ದಾಗಿಂದ ಮಲಗೋವರೆಗೂ ಟೈಮ್ ಗ್ಯಾಪೇ ಕೊಡ್ದಿರ ಸುಧಾರಿಸ್ಕೊಳ್ಳೋಕ್ಕೂ ಟೈಮ್ ಇಲ್ದಿರೋ ಅಷ್ಟು ಎದ್ದು ಬಿದ್ದು ಮೈಕೈ ನೋಯಿಸ್ಕೊಂಡು ಮನೆಯೆಲ್ಲ ಉರುಳಾಡಿ ಆಟ ಆಡಿರ್ತಾರೆ. ಅವ್ರು ಆಟ ಆಡೋದು ನೋಡಿ ನಮಗೆ ಸುಸ್ತಾಗಬೇಕೇ ವಿನ ಅವರಿಗಂತೂ ಸುಸ್ತಾಗಲ್ಲ. ಸೊ ಅವ್ರಿಗೆ ಸುಸ್ತನ್ನು ಹೋಗ್ಸೋಕ್ಕೆ ಅಂತ ಹೇಳಿ ನಾನು ಆರಾಮಾಗಿ ನಿದ್ದೆ ಮಾಡಲಿ ಅಂತ ಈ ಆಯಿಲ್ ಬಾತ್ ಪ್ರಿಫರ್ ಮಾಡ್ತೀನಿ. ಸಣ್ಣ ಮಗು ಇದ್ದಾಗ ಅವನಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದು ಅಂದರೆ ಭಾಳ ಖುಷಿ ಇತ್ತು. ಬಟ್ ಈಗ ಅವನಿಗೆ ಬುದ್ಧಿ ಬಂದ ಮೇಲಿಂದ ಒಂದು ಕಡೆ ಕೂಡಿಸಿ ಅವನಿಗೆ ಎಣ್ಣೆ ಹಚ್ಚಿ ಯಾವುದೇ ಒಂದು ಕೆಲಸ ಆಗಿಸ್ಬೇಕು ಅಂದರೆ ಭಾಳ ಕಷ್ಟ. ಬಟ್ ನಾನು ಅವನಿಗೆ ನಿಧಾನಕ್ಕೆ ಒಂದು ಕಡೆಯಿಂದ ಆಟ ಆಡಿಸ್ಕೊಂಡು ಮಾತಾಡಿಸ್ಕೊಂಡು ಒಳ್ಳೆ ಮಾತಲ್ಲಿ ಲೈಟ್ ಮಸಾಜ್ ಮಾಡಿಬಿಡ್ತೀನಿ. ನಾನು ಅವನಿಗೆ ಕೊಬ್ಬರಿ ಎಣ್ಣೆ ಹಚ್ಚೋದು ಪ್ರತಿ ಸತಿ ನಾನು ಸ್ನಾನ ಮಾಡಿಸುವಾಗ್ಲೂ ಕೊಬ್ಬರಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿನೇ ಸ್ನಾನ ಮಾಡಿಸೋದು. ಅಂದರೆ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್. ಯೂಶ್ವಲಿ ಓಡೋಗಿ ಆಟ ಆಡಿಕೊಂಡು ಇರೋವಂಥ ಮಕ್ಕಳನ್ನ ಒಂದು ಕಡೆ ಕೂಡಿಸಿ ಕಟ್ಟಾಕಿ ಒಂದು ಕೆಲಸ ಆಗಿಸ್ಬೇಕು ಅಂದರೆ ತುಂಬ ಪೇಷನ್ಸ್ ಇರಬೇಕು. 2 ವರ್ಷ 3 ವರ್ಷದ ಮಕ್ಕಳಲ್ಲಿ ಸಾಧಾರಣವಾಗಿ ಆಟದ ಕಡೆ ಗಮನ ಜಾಸ್ತಿ. ಹಾಗಾಗಿ ಅವರು ನಾವು ಯಾವುದೇ ಕೆಲಸ ಮಾಡ್ತೀವಿ ಅಂತಂದರೂ ಕೂಡಿಸಿ ನಮಗೆ ಕೆಲಸ ಆಗೋಕ್ಕೆ ಬಿಡೋದಿಲ್ಲ. ಹಠ ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಆ್ಯಂಡ್ ಆಟ ಆಡೋಕ್ಕೆ ಎದ್ದು ಹೋಗಬೇಕು ಅಂತ ಗಲಾಟೆ ಹಿಡಿತಾರೆ. ಹಂಗಾಗಿ ನಾವು ಮಕ್ಕಳ ಹತ್ರ ಸಮಾಧಾನವಾಗಿ ತಾಳ್ಮೆಯಿಂದ ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕಾಗುತ್ತೆ. ಒಳ್ಳೆ ರೀತಿಯಲ್ಲಿ ಸಮಾಧಾನವಾಗಿ ತೊಗೊಂಡೋದ್ರೆ ಮಕ್ಕಳು ನಮ್ಮ ದಾರಿಗೆ ಅವರಷ್ಟಕ್ಕೆ ಅವರೇ ಬರ್ತಾರೆ. ಇಲ್ಲಿ ಅವನಿಗೆ ಎಣ್ಣೆ ಹಚ್ಚಿದ್ದಾಯಿತು. ಇವಾಗ ನೋಡಿ ಅವನ ಮುಖದಲ್ಲಿ ನಗು ಹೇಗಿದೆ ಅಂತ. ಅಪ್ಪ ಅಂತೂ ಇಂತೂ ಇವ್ರು ನಾನು ಬಿಟ್ರಲ್ಲಪ್ಪ ಅಂತ ಅನ್ನೋ ಥರ ಇದೆ. ಎಣ್ಣೆ ಹಚ್ಚಿಸ್ಕೊಳ್ಳೋಕ್ಕೆ ಗಲಾಟೆ ಮಾಡಿದಷ್ಟು ಸ್ನಾನ ಮಾಡಿಸ್ಕೊಳ್ಳೋಕ್ಕೆ ಗಲಾಟೆ ಮಾಡಲ್ಲ. ಯಾಕಂದರೆ ನೀರಲ್ಲಿ ಆಟ ಆಡೋಕ್ಕೆ ಚೆನ್ನಾಗಿರುತ್ತಲ್ವ. ಸೊ ನೀರಲ್ಲಿ ಆಡೋದು ಅಂದರೆ ಭಾಳ ಖುಷಿನೇ ಅವನಿಗೆ. ಸ್ನಾನ ಅಂದರೆ ತುಂಬ ಖುಷಿಯಲ್ಲಿ ಮಾಡಿಸ್ಕೊತಾನೆ. ಆ್ಯಂಡ್ ನಾನು ಅವನಿಗೆ ಸ್ನಾನ ಮಾಡಿಸ್ಕೊಂಡು ಬಂದಮೇಲೆ ಮೈಗೆಲ್ಲ ಒಂದು ಬಾಡಿ ಲೋಷನ್ ಹಾಕಿ ಕ್ರೀಮ್ ಹಾಕಿ ಹಣೆಗಿಟ್ಟು ತಲೆ ಬಾಚಿ ರೆಡಿ ಮಾಡಿ ಬಿಡ್ತೀನಿ. ಅವನಿಗೆ ಸ್ನಾನ ಆದಮೇಲೆ ಯಾವುದಾದ್ರೂ ಒಂದು ಫ್ರೂಟ್ ಕೊಟ್ಟು ಅಭ್ಯಾಸ ಮಾಡಿದ್ದೀನಿ.
ಸೊ ಅವನಿಗೆ ಇಷ್ಟವಾಗಿರೋ ಫ್ರೂಟ್ ಅವನು ಎಷ್ಟು ತಿಂತಾನೋ ಅಷ್ಟು ಮಾತ್ರ ತಿನ್ನಿಸಿ ಅವನಿಗೆ ಅಷ್ಟು ಆಡೋಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಮಲಗಿಸ್ತೀನಿ. ಸೊ ಇವತ್ತು ಅವನಿಗೆ ಇಲ್ಲಿ ಸ್ನಾನ ಮಾಡಿಸಿ ಕೂಡಿಸಿ ದಾಳಿಂಬೆ ಹಣ್ಣು ಬಿಡಿಸ್ಕೊಟ್ಟಿದ್ದೆ. ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಆಟ ಆಡ್ಕೊಂಡು ಓಡಾಡ್ಕೊಂಡು ತಿಂದ್ಕೊಂಡು ಅವನು ರೆಡಿ ಆದ. ಮಕ್ಕಳು ಮನೆ ತುಂಬ ಗಲಾಟೆ ಮಾಡಿಕೊಂಡು ಗಲಿಬಿಲಿಯಾಗಿ ಎದ್ದು ಬಿದ್ದು ಓಡಾಡಿಕೊಂಡು ಆಟ ಆಡ್ಕೊಂಡಿದ್ದು ಹೊತ್ತಕ್ಕೆ ಸರಿಯಾಗಿ ಊಟ ತಿಂಡಿ ತಿಂದ್ಕೊಂಡು ಮಲ್ಕೊಂಡ್ರೆ ಬೆಚ್ಚಗೆ ಸ್ನಾನ ಮಾಡಿ ನಿದ್ದೆ ಮಾಡಿದ್ರೆ ಮನೆ ಎಷ್ಟು ಪ್ರಶಾಂತವಾಗಿರುತ್ತಲ್ಲ, ಆ ಫೀಲೇ ಬೇರೆ. ಮಗು ಮಲ್ಕೊಂಡ್ಮೇಲೆ ನಾನು ಈ ಕಡೆ ಅಡುಗೆ ಮನೆ ಕೆಲಸ ಏನು ಪೆಂಡಿಂಗ್ ಇರುತ್ತೋ ಅದನ್ನು ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಅಡುಗೆ ಮಾಡಿಟ್ಬಿಟ್ಟು ನಾನು ಜೊತೆಯಲ್ಲೇ ಕ್ಲೀನಿಂಗ್ ಕೆಲಸಗಳನ್ನ ಮುಗಿಸ್ಕೊತೀನಿ. ಜಾಸ್ತಿ ಹೊತ್ತು ಅಡುಗೆ ಮನೇಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಆ ಕಡೆ ಕುಕ್ಕರ್ ಇಟ್ಬಿಟ್ಟು ಈ ಕಡೆ ಅಡುಗೆ ಕೆಲಸ ಏನು ಮಾಡ್ತೀನೋ ಅದ್ರ ಜೊತೆಯಲ್ಲೇ ಕ್ಲೀನಿಂಗ್ ಕೆಲಸಗಳು, ಒಂದು ಕಡೆ ತರಕಾರಿ ಹೆಚ್ಚಿರೋದು ಸಿಪ್ಪೆಯಿಂದ ಹಿಡಿದು ಅದನ್ನು ತೆಗೆದು ಹಾಗೆ ಡಸ್ಟ್ಬಿನ್ಗೆ ಹಾಕಿ ಸ್ಟವ್ ಒರೆಸ್ಕೊಳ್ಳೋದ್ರಿಂದ ಹಿಡಿದು ಆ ಕಡೆ ಕುಕ್ಕರ್ ಇಟ್ಟು ರುಬ್ಬಿ ಖಾರ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಪಾತ್ರೆ ತೊಳೆದು ಹಾಕ್ಕೊಳ್ಳೋದು. ಸೊ ಹೀಗೆ ಗ್ಯಾಪ್ ಟೈಮಲ್ಲಿ ನಾನು ಎಲ್ಲ ಕೆಲಸಗಳು ಮುಗಿಸ್ಕೊತೀನಿ. ಸೊ ನಾನು ಈ ಕಡೆ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಅಮ್ಮ ಒಣಗಿರೋ ಬಟ್ಟೆಗಳು ಏನಿದೆಯೋ ಅವನ್ನು ತೆಗಿತಾ ಇದ್ದಾರೆ. ಸೊ ಥಂಡಿ ವಾತಾವರಣ ಇರೋದ್ರಿಂದ ಬಟ್ಟೆಗಳು ಒಣಗೋದು ಸ್ವಲ್ಪ ನಿಧಾನನೇ. ಇನ್ನು ಒಣಗಾಕೋ ಬಟ್ಟೆಗಳು ಸುಮಾರಿದ್ದಾವೆ. ನಾನು ಬಟ್ಟೆಗಳನ್ನ ಬ್ಯಾಗ್ ಹಾಕಿಟ್ಬಿಡ್ತೀನಿ, ನೋಡ್ಕೊಂಡು ಒಣಗಾಕೊಳ್ಳೋದು. ಸೊ ಮಗು ಮಲಗಿದಾಯಿತು, ಅಡುಗೆ ಕೆಲಸ ಎಲ್ಲ ಮುಗೀತು, ಬಟ್ಟೆ ಒಣಗಾಕೋ ಕೆಲಸ ಆಯಿತು. ಈಗ ನಮ್ಮ ಫ್ರೀ ಟೈಮ್, ಸೊ ರಿಲ್ಯಾಕ್ಸಿಂಗ್ ಟೈಮ್. ಸೊ ಈ ಫ್ರೀ ಟೈಮಲ್ಲಿ ಅಮ್ಮ ಟಿ ವಿ ನೋಡ್ಕೊಂಡು ಕೂತಿರ್ತಾರೆ ಆ್ಯಂಡ್ ನಾನು ನನ್ನ ಕೆಲಸ ಏನಿದೆಯೋ ನನ್ನ ರೂಮಲ್ಲಿ ಸೇರಿಕೊಂಡು ನನ್ನ ಕೆಲಸ ನಾನು ಮಾಡ್ಕೊತೀನಿ. ಸ್ವಲ್ಪ ನಾನು ಎಡಿಟಿಂಗ್ ಕೆಲಸಗಳು, ನನ್ನ ಯೂಟ್ಯೂಬ್ ಕೆಲಸಗಳು, ಬಟ್ಟೆ ಮಡ್ಚೋದು, ಈ ಥರ ನಾನು ಬೇರೆ ಕೆಲಸಗಳೇನಿದೆಯೋ ಅದನ್ನು ನಾನು ನೋಡ್ಕೊತೀನಿ. ಸೊ ಹೀಗಿತ್ತು ನನ್ನ ಇವತ್ತಿನ ಡೇ 2 ಆಫ್ಟರ್ನೂನ್ ರೊಟೀನ್ ವ್ಲಾಗ್. ಸೊ ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕು ನನಗೆ ತುಂಬ ಸಪೋರ್ಟಿವ್ ಆಗಿ ಸ್ಟ್ಯಾಂಡ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಆಲ್, ಟೇಕ್ ಕೇರ್. ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್.